ಈ ಒಂದು ಹೋರಾಟದ ಸಭೆಯನ್ನು ಏರ್ಪಡಿಸಿದರು. ಪ್ರಮುಖವಾಗಿ ಈ ಸಭೆಯಲ್ಲಿ ಈ ನಾಡಿನ ಎಲ್ಲ ಹಿತಚಿಂತಕರು, ಸಾಹಿತಿಗಳು, ದಲಿತ ಮುಖಂಡರು, ಕನ್ನಡ ಸಂಘಟನೆಯ ಮುಖಂಡರು ಭಾಗವಹಿಸಿದರು. ಆನಂತರ ಈ ಹೋರಾಟಕ್ಕೆ ಯಾರು ನಾನು 100 ಕಾರ್ ಕಳಿಸ್ತೀನಿ, 200 ಕಾರ್ ಕಳಿಸ್ತೀನಿ ಅಂತ ಯಾವುದೇ ಶಾಸಕರು ಕರೆ ಕೊಟ್ಟಿರಲಿಲ್ಲ. ಈ ಹೋರಾಟದಲ್ಲಿ ಬಂದಂಥವರು ಎಲ್ಲರೂ ಕೂಡ ಜನಸಾಮಾನ್ಯರು, ಆಟೋ ರಿಕ್ಷಾ ಚಾಲಕ ಸಂಘದವರು ಬಂದಿದ್ದಾರೆ, ದುಡಿಯುವಂತಹ ಕಾರ್ಮಿಕರು ಬಂದಿದ್ದಾರೆ. ಕಾರ್ ಮಾಡಿಸಿ ಯಾರೂ ಬಂದಿಲ್ಲ. ನೀವು ನೋಡಿರ್ಬೋದು ಪ್ರಾರಂಭದಲ್ಲಿ ಎಷ್ಟು ಜನ ಇದ್ದರು. ಇಡೀ ಪೂರ್ತಿ ಫ್ರೀಡಮ್ ಪಾರ್ಕ್ ಇವತ್ತು ತುಂಬಿತ್ತು. ಅಂದರೆ ಇದು ಒಂದು ಹೋರಾಟದ ಶಕ್ತಿ. ಈ ಹೋರಾಟದಲ್ಲಿ ಎಲ್ಲ ವರ್ಗದ ಜನರು ಕೂಡ ಭಾಗಿಯಾಗಿದ್ದರು. ಮತ್ತು ಇನ್ನು ಮುಂದೆ ಈ ಹೋರಾಟ ಈಗ SIT ಏನು ತನಿಖೆ ಮಾಡ್ತಾ ಇದೆ, ಆ SITಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಕಳೆದ ಏನು ಒಂದು 2 ತಿಂಗಳಿನಲ್ಲಿ ತನಿಖೆ ಆಗಿದೆ, ಅನೇಕ ವಿಷಯಗಳು ಗೊತ್ತಾಗಿದೆ. ಸಮಾವೇಶದ ಉದ್ದೇಶ ಆಗಿದೆ. PA ಹಾಕಿದ್ರ ಸುಪ್ರೀಂ ಕೋರ್ಟಲ್ಲಿ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲ ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ PI ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಈಗ ಅಲ್ಲ ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದರು. 2 ಕಾರಣವನ್ನು ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು FIRನ ದಾಖಲೆ ಮಾಡಬೇಕು. ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಅಡ್ವೊಕೇಟ್ಗೆ ನೀವು ಮಾತಾಡಿ, ಹೇಳ್ತಾರೆ. ಐ ಆಮ್ ನಾಟ್ ಅನ್ ಅಡ್ವೊಕೇಟ್, ಅದರದ್ದು ಅಡ್ವೊಕೇಟ್ ನಾನಲ್ಲ. ಮುಂದಿನ ಹೋರಾಟ ಆಗಿರುತ್ತೆ ಮುಂದೆ ನೋಡಿ, ಇಡೀ ರಾಜ್ಯ ಮತ್ತು ದೇಶದಲ್ಲಿ ವಿಶೇಷವಾಗಿ ಈ ಮೀಟರ್ ಬಡ್ಡಿ ದಂಧೆ ಏನು ನಡೀತಾ ಇದೆ ಮತ್ತು ಈ ಕೊಲೆಗಳು ಏನು ನಡೆದಿದ್ದಾವೆ. ಈಗ ಏನಾಗಿದೆ, ನಾನು ನಿಮಗೆ ಒಂದು ಚುಟುಕಾಗಿ ಹೇಳ್ತೀನಿ. ಒಂದು ಕೊಲೆ ನಡೀತದೆ, ಆಯಿತು, ಕೊಲೆ ನಡೀತು. ಆ ಕೊಲೆ ನಡೆಯೋದನ್ನು ಒಬ್ಬನ ನೋಡಿದ ಅವನು ನೋಡಿದವನು ಏನು ಮಾಡ್ತಾನೆ ಹೇಳಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡ್ತಾನೆ. ಈಗ ಏನಾಗಿದೆ, ನೀನು ಯಾಕೆ ನೋಡಿದೆ, ಅದೇ ಷಡ್ಯಂತ್ರ. ನೀನು ಯಾಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಕೊಲೆ ಯಾರು ಮಾಡಿದ ಅವನ ಬಗ್ಗೆ ಯಾರು ಈ ದೊಡ್ಡವರು ಯಾರು ಮಾತಾಡ್ತಾ ಇಲ್ಲ, ರಾಜಕೀಯ ಪಕ್ಷದವರು ಮಾತಾಡ್ತಾ ಇಲ್ಲ. ಇಲ್ಲಿ ಮುಖ್ಯ ಆಗಬೇಕಾಗಿರೋದು ಯಾವುದು, ಕೊಲೆ ಆಗಿದೆ ತಾನೇ, ಯಾರು ಕೊಲೆ ಮಾಡಿದ ಅವನು ಹಿಡಿಬೇಕು ತಾನೇ. ನೀನು ಕೊಲೆ ಮಾಡಿದ್ದು ಯಾಕೆ ನೋಡಿದೆ, ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟೆ, ಅದೇ ಷಡ್ಯಂತ್ರ. ಅದು ಆಗ್ತಾ ಇದೆ, ಅದು ಆಗಬಾರ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಂತ ಹೇಳಿದರೆ, ಬರೀ ಈ ಒಂದೇ ಪ್ರಕರಣದಲ್ಲಿ ಇದರಿಂದ ನಮ್ಮ ಉದ್ದೇಶ ಇರೋದು, ಸೌಜನ್ಯ ಹೋರಾಟದ ಮೂಲ ಉದ್ದೇಶ ಇರೋದು, ಇಡೀ ರಾಜ್ಯದಲ್ಲಿ ಏನು ಅತ್ಯಾಚಾರಗಳಾಗ್ತಾ ಇದೆ, ಇಡೀ ದೇಶಾದ್ಯಂತ ಪ್ರತಿ 27 ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ. ಇಟ್ ಈಸ್ NCRB ರಿಪೋರ್ಟ್ ಹೇಳುತ್ತೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ. ಈ ದೇಶದಲ್ಲಿ 27 ನಿಮಿಷಕ್ಕೆ ಒಂದು ಸೆಕ್ಷುವಲ್ ಅಬ್ಯೂಸ್ ಆಗ್ತಾ ಇದೆ. ಅದು ನಿಲ್ಲಬೇಕು. ಸೌಜನ್ಯ ಆ ಹೋರಾಟದ ಪ್ರತೀಕ. ಅದರ ಸಲುವಾಗಿ ಹೋರಾಟ ಮಾಡಿ ಸರ್. ಈಗ